welcome to my channel. Today we will be starting with the next session of your online classes. So today we will be doing part 4, disorders related to excretory system. Okay, it comes under unit 4, excretion and osmoregulation. Paper 3, physiology and human anatomy, 3rd semester zoology syllabus. So the topics which I will be covering today is in disorders. You will see some of the diseases related to the excretion or the excretory system. Adralli ಎರಡು ತರ diseases na study ಮಾಡ್ತೀರಾ. One is nephritis, another one is ketosis. Okay, so here you can see the kidney. Here you can see the normal kidney. Okay, the size and the shape of the normal kidney, and here this is the defected kidney ಮತ್ತು end stage of kidney usually ಈ ಥರ ಇರುತ್ತೆ. Okay, and here you can see kidney stones in the minor and major calyces of the kidney. These are formed. Okay, kidney stone in the ureter. What is ureter? Ureter is a tube which will connect the kidney with that of the urinary bladder. So kidney in the urine na pass ಮಾಡಿ urinary bladder ಗೆ ತಗೋಬರುತ್ತೆ. So that is the track is called as ureter. Here ಇಲ್ಲೂ ಕೂಡ kidney stones ಇರುತ್ತೆ, ಇಲ್ಲೂ ಕೂಡ kidney stones. ಇದೆಲ್ಲನೂ ಕೂಡ diseases. Now we will study about each diseases in detail. So there are generally 3 types of diseases: uremia, renal calculi ಅಂತ ಹೇಳ್ತೀವಿ, ಮತ್ತು glomerulonephritis ಅಂತ ಹೇಳ್ತೀವಿ. ಯುರೇಮಿಯಾ ಅಂತ ಹೇಳಿದ್ರೆ, as the name indicates, accumulation of the urea in the blood which may lead to the kidney failure. ಇಲ್ಲೇನಾಗುತ್ತೆ, ಯೂರಿಯಾ ಈಸ್ ಅ ನೈಟ್ರೋಜನಸ್ ವೇಸ್ಟ್. ಅದು ಆ ವೇಸ್ಟ್ ಬಾಡಿಯಿಂದ ಹೊರಗಡೆ ಹೋಗ್ತಿರ್ಬೇಕು ಆವಾಗವಾಗ. ಇನ್ ಅ ಫಾರ್ಮ್ ಆಫ್ ಯೂರಿನ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಕ್ರೀಟೆಡ್ ಔಟ್. ಆದರೆ ಏನಾಗುತ್ತೆ, ಬಿಕಾಸ್ ಆಫ್ ದ ಪ್ರಾಬ್ಲಮ್ ಇನ್ ದ ಕಿಡ್ನಿ ಫಿಲ್ಟ್ರೇಷನ್, ಯೂರಿಯಾ ಕಂಪ್ಲೀಟ್ ಆಗಿ ಎಕ್ಸ್ಕ್ರೀಟ್ ಆಗೋದಿಲ್ಲ. ದಟ್ ಯೂರಿಯಾ ವಾಟ್ ಹ್ಯಾಪನ್ಸ್ ಇಸ್ ಅಕ್ಯುಮುಲೇಟ್ ಆಗ್ತಿರುತ್ತೆ ಬ್ಲಡ್ಡಲ್ಲಿ, ಹಾಗೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ. Okay, next is renal calculi. Here stone or insoluble mass of crystallized salts. Okay, whatever fat ಏನು ತಗೋತೀರಾ, ಅದು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಬಾಡಿ ಒಳಗಡೆ ಏನು ಅಡಲ್ಟ್ರೆಂಟ್ಸ್ ಇದೆಲ್ಲ ಏನು ತಗೋತೀರ ಅಲ್ವಾ, ಫುಡ್ ಕಲರ್ಸು ಅಂದರೆ ಅನ್ವಾಂಟೆಡ್ ಫುಡ್ ಕಲರ್ಸ್ ಮತ್ತು ಲೋಕಲ್ ಕ್ವಾಲಿಟಿ ಇರುವಂಥ ಕಲರ್ಡ್ ಫುಡ್ ಏಜೆಂಟ್ಸ್ ಅದನ್ನು ಎಲ್ಲ ಯೂಸ್ ಮಾಡ್ತೀರಾ, ಅದು ಮತ್ತು ಫ್ಯಾಟ್ ಇದೆಲ್ಲನೂ ಕೂಡ ಸ್ಟೋನ್ ಆಗಿ ಅಥವಾ ಇನ್ಸಾಲ್ಯುಬಲ್ ಮಾಸ್ ಆಫ್ ಕ್ರಿಸ್ಟಲೈಸ್ಡ್ ಸಾಲ್ಟ್ ಆಗಿ ಡೆವಲಪ್ ಆಗಿಬಿಡುತ್ತೆ. ಐ ಮೀನ್ ಫಾರ್ಮ್ ಆಗುತ್ತೆ, ಅದು ಆಕ್ಸಲೇಟ್ಸ್ ಆಗಿಬಿಡುತ್ತೆ. ಆ್ಯಂಡ್ ದಟ್ ಆಕ್ಸಲೇಟ್ಸ್ ಏನಾಗುತ್ತೆ, ವಿದಿನ್ ದ ಕಿಡ್ನಿ ದೇ ಆರ್ ಫಾರ್ಮ್. ಕಿಡ್ನಿ ಒಳಗಡೆ ಫಾರ್ಮ್ ಆಗಿಬಿಟ್ಟು ಮೂಮೆಂಟ್ ಆಫ್ ದ ಯೂರಿನ್ ಎಲ್ಲ ಮೂವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಇನ್ಸೈಡ್ ದ ಬ್ಲಡ್ ಫಿಲ್ಟ್ರೇಷನ್ ಇಟ್ ಈಸ್ ವೆರಿ ಪ್ರಾಬ್ಲಮ್. ಓಕೆ, ಆ್ಯಂಡ್ ದಟ್ಸ್ ವಾಟ್ ಐ ಶೋಡ್ ಯು ಹಿಯರ್. ಯು ಹ್ಯಾವ್ ದ ಸ್ಟೋನ್ ಫಾರ್ಮೇಷನ್ ಇಲ್ಲಿ ಮತ್ತು ಇಲ್ಲಿ ಯುರೆಟರ್ ರೀಜನಲ್ಲೆಲ್ಲ ಕ್ಯಾಲ್ಕ್ಯುಲೈಯಲ್ಲೆಲ್ಲ ಫಾರ್ಮ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಸೊ ದ ಮೂಮೆಂಟ್ ಆಫ್ ದ urine is difficult and the kidney cannot work in a proper way. Then glomerulonephritis ಅಂದ್ರೆ ಏನು, this is inflammation of glomeruli. Okay, ಕಿಡ್ನಿಯಲ್ಲಿ ನೆಫ್ರಾನ್ಸ್ ಅಂತ ಇರುತ್ತೆ, ನೆಫ್ರಾನ್ಸಲ್ಲಿ ಗ್ಲಾಮ್ಯುರುಲೈ ಅಂತ ಒಂದು ಪಾರ್ಟ್ ಇರುತ್ತೆ, ಆ್ಯಂಡ್ ದಟ್ ಪಾರ್ಟ್ ಅದೇನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ದ ಸ್ವೆಲ್ಲಿಂಗ್ ಆಫ್ ದಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ glomerulonephritis. Okay, so nephritis, here first now we'll deal in detail about nephritis and ketosis. ನಿಮಗೆ ಸಿಲೆಬಸ್ ಅಲ್ಲಿ ಇದೆರಡನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಸೊ ನೆಫ್ರೈಟಿಸ್ ಅಂತ ಹೇಳಿದ್ರೆ, ಇಟ್ ಈಸ್ ದ ಇನ್ಫ್ಲಮೇಷನ್ ಆಫ್ ದ ನೆಫ್ರಾನ್ಸ್. ವಾಟ್ ಆರ್ ನೆಫ್ರಾನ್ಸ್? ನೆಫ್ರಾನ್ಸ್ ಆರ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನೀಸ್. ಅಂದರೆ ಕಿಡ್ನಿ ಇರುತ್ತಲ್ಲ, ಅದು ಯಾವ ಸೆಲ್ಸಿಂದ ಫಾರ್ಮ್ ಆಗಿರುತ್ತೆ ಅಂತ ಹೇಳಿದ್ರೆ ನೆಫ್ರಾನ್ಸಿಂದ ಫಾರ್ಮ್ ಆಗಿರುತ್ತೆ. ಇನ್ ಒನ್ ಆರ್ ಬೋತ್ ದ ಕಿಡ್ನೀಸ್ ಇಟ್ ಇಸ್ ಪ್ರೆಸೆಂಟ್. ಇನ್ಫ್ಲಮೇಷನ್ನು ಒಂದು ಕಿಡ್ನಿಯಲ್ಲಿ ಇರ್ಬೋದು ಅಥವಾ ಇನ್ನೊಂದು 2 ಕಿಡ್ನಿಯಲ್ಲೂ ಕೂಡ ಇರ್ಬೋದು. ಯು ನೋ ದ್ಯಾಟ್ ಕಿಡ್ನಿ ಈಸ್ ಒನ್ ಆಫ್ ದ ಆರ್ಗನ್ ವಿಚ್ ಇಸ್ ಬೀನ್ ಶೇಪ್ ಆ್ಯಂಡ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್ ಆ್ಯಂಡ್ ಆಲ್ವೇಸ್ ದೇರ್ ಇನ್ ಪೇರ್, ಮತ್ತು ಅಬ್ಡಾಮಿನಲ್ ರೀಜನಲ್ಲಿ ಸಿಚುವೇಟೆಡ್ ಆಗಿರುತ್ತೆ. ಡಿಪೆಂಡಿಂಗ್ ಆನ್ ದ ಸೈಟ್ ಆಫ್ ಇನ್ಫ್ಲಮೇಷನ್, ಯಾವ ಸೈಟಲ್ಲಿ ನೆಫ್ರಾನಲ್ಲಿ ಯಾವ ರೀಜನಲ್ಲಿ ಮತ್ತೆ ಇನ್ಫ್ಲಮೇಷನ್ ಆಗಿರುತ್ತೆ ಅನ್ನೋದ್ರ ಮೇಲೆ 2 ಥರ ಡಿವೈಡ್ ಮಾಡ್ತೀವಿ ನೆಫ್ರಾನನ್ನು. ಓಕೆ, ಫಸ್ಟ್ ಈಸ್ ಗ್ಲಾಮ್ಯುರುಲೋನೆಫ್ರೈಟಿಸ್ ಆ್ಯಂಡ್ ಪೈಲೋನೆಫ್ರೈಟಿಸ್. ಸೊ ಗ್ಲಾಮ್ಯುರುಲೋನೆಫ್ರೈಟಿಸ್ ಅಂದ್ರೆ ಏನು? ಇಟ್ ಈಸ್ ದ ಇನ್ಫ್ಲಮೇಷನ್ ಆಫ್ ದ ಗ್ಲಾಮ್ಯುರುಲೈ. ಓಕೆ, ಗ್ಲಾಮ್ಯುರುಲಸ್ ಅಂತ ಐ ವಿಲ್ ಶೋ ಯು ದ ಸ್ಟ್ರಕ್ಚರ್ ಆ್ಯಂಡ್ ದಟ್ ಸ್ಟ್ರಕ್ಚರ್ ನ್ಯೂರಾನಿಂದು ನೆಫ್ರಾನಿಂದು ಸ್ಟ್ರಕ್ಚರಲ್ಲಿ ಏನಾಗುತ್ತೆ, ಗ್ಲಾಮ್ಯುರುಲೈ ರೀಜನಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಯಾತಕ್ಕೋಸ್ಕರ ಆಗುತ್ತೆ? ಇಟ್ ಈಸ್ ಕಾಸ್ಡ್ ಡ್ಯೂ ಟು ದ ಟಾಕ್ಸಿನ್ಸ್ ಪ್ರೊಡ್ಯೂಸ್ಡ್ ಬೈ ದ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಟಾಕ್ಸಿಕ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಹೋಗಿ ಗ್ಲಾಮ್ಯುರುಲೈಯಲ್ಲಿ
ಅಕ್ಯುಮುಲೇಟ್ ಆಗ್ತಾ ಹೋಗ್ತೈತೆ ಆ್ಯಂಡ್ ಇನ್ಫ್ಲಮೇಷನ್ ಆಗುತ್ತೆ, ಅದು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಒಂದು ಡಿಸೀಸ್ ಕಾಸ್ ಆಗುತ್ತೆ. ಪೈಲೋನೆಫ್ರೈಟಿಸ್ ಅಂದ್ರೇನು? ಇಟ್ ಈಸ್ ಅ ಇನ್ಫ್ಲಮೇಷನ್ ಆ್ಯಂಡ್ ಇಂಜುರಿ ಆಫ್ ಪೆಲ್ವಿಸ್ ರೀಜನ್. ಪೆಲ್ವಿಸ್ ಅಂತ ಹೇಳಿದರೆ ಎನ್ಲಾರ್ಜ್ಡ್ ಅಪ್ಪರ್ ಎಂಡ್ ಆಫ್ ದ ಯೂರೆಟರ್. ಇಲ್ಲಿ ಇದನ್ನು ಪೆಲ್ವಿಸ್ ಅಂತ ಹೇಳ್ತೀವಿ. ಓಕೆ, ಈ ರೀಜನನ್ನು ಪೆಲ್ವಿಸ್ ಅಂತ ಹೇಳ್ತೀವಿ. ಇದ್ರ ಒಳಗಡೆ ಏನು ನೋಡ್ತಿದ್ದೀರಾ, ಇದು ಒಂದೊಂದು ನೆಫ್ರಾನಿಂದ ಫಾರ್ಮ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ದಟ್ ಈಸ್ ಕಾಲ್ಡ್ ಆಸ್, ಅಲ್ಲಿ ನಿಮಗೆ ಇನ್ಫೆಕ್ಷನ್ ಆದರೆ ಅದನ್ನು ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಅದೇ ಗ್ಲಾಮಿರುಲೈಯಲ್ಲಿ ಆದರೆ ಅದನ್ನು ಗ್ಲಾಮಿರುಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಕಾಸ್ಡ್ ಬೈ ದ ಇನ್ಫೆಕ್ಷನ್ ಆಫ್ ಯೂರಿನರಿ ಬ್ಲ್ಯಾಡರ್ ಆ್ಯಂಡ್ ಅದರ್ ಏರಿಯಾ. ಪೈಲೋನೆಫ್ರೈಟಿಸ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಯೂರಿನರಿ ಬ್ಲ್ಯಾಡರಲ್ಲಿ ಇನ್ಫೆಕ್ಷನ್ ಆದರೆ, ಮತ್ತು ಈ ಯೂರೇಟರ್ ರೀಜನಲ್ಲಿ ಯೂರಿನರಿ ಬ್ಲ್ಯಾಡರ್, ಈ ಯೂರಿನ್ ಪಾಸ್ ಆಗುತ್ತೆ ಕಿಡ್ನಿಯಿಂದ ಯೂರಿನರಿ ಬ್ಲ್ಯಾಡರ್ಗೆ ಪಾಸ್ ಆಗೋದು ಯೂರೇಟರಿಂದ. ಈ ಯಾವುದಾದ್ರೂ ಒಂದು ರೀಜನಲ್ಲಿ ನಿಮ್ಗೆ ಇನ್ಫೆಕ್ಷನ್ ಆದರೆ ಮತ್ತು ಯೂರಿನರಿ ಬ್ಲ್ಯಾಡರ್ ಏನಾದರೂ ಇನ್ಫೆಕ್ಷನ್ ಆದರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪೆಲ್ವಿಸ್ ರೀಜನು ಇಂಜುರಿ ಆಗಿ ಇನ್ಫ್ಲಮೇಷನ್ ಆಗ್ತಾ ಬರುತ್ತೆ. ಇಂಥ ಒಂದು ಡಿಸೀಸನ್ನು ನಾವು ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಓಕೆ, ಕಾಸಸ್. ವಾಟ್ ಆರ್ ದ ಕಾಸಸ್ ಫಾರ್ ದ ನೆಫ್ರೈಟಿಸ್? ಫಸ್ಟ್ ಈಸ್ infection of the streptococcus, staphylococcus and salmonella bacterias. All these are the bacterias. And then it is also caused by the infection of the bladder, as I said, urinary bladder infection ಆದರೆ, inflammation of the bladder and pneumonia ಆದರೆ. ಓಕೆ, ಇನ್ಫ್ಲಮೇಷನ್ ಅಂದರೆ ಮತ್ತೆ ಅದು ಊದ್ಕೊಳ್ಳುತ್ತೆ, ಅಥವಾ ನಿಮೋನಿಯಾ. ಓಕೆ, ದಟ್ ಈಸ್ ಅ ರೆಸ್ಪಿರೇಟರಿ ಡಿಸಾರ್ಡರ್ ಅಗೇನ್. ಓಕೆ, and then infections such as measles and hepatitis. ಓಕೆ, ಸೊ ಇಲ್ಲಿ ಲಿವರ್ ಇನ್ಫೆಕ್ಷನ್ ಆದರೆ ಆ ಥರ ಆದ್ರೂ ಕೂಡ, ಅಥವಾ ಮೀಸಲ್ಸ್ ಆದ್ರೂ ಕೂಡ ನಿಮಗೆ ಈ ಎಲ್ಲ ಕಾಸಸ್ಸಿಂದನೂ ಕೂಡ ನೆಫ್ರೈಟಿಸ್ ಅನ್ನೋವಂಥ ಒಂದು ಕಿಡ್ನಿ ಡಿಸೀಸು ಕಾಸ್ ಆಗುತ್ತೆ. ಸಿಮ್ಟಮ್ಸ್ ಏನಿದು? ಓಕೆ, ಹೌ ಕ್ಯಾನ್ ಯು ಐಡೆಂಟಿಫೈ ಅ ಪರ್ಸನ್ ಇಸ್ ಹ್ಯಾವಿಂಗ್ ದಟ್ ಪರ್ಟಿಕ್ಯುಲರ್ ಡಿಸೀಸ್? ಸೊ ಬೇಸ್ಡ್ ಆನ್ ದೀಸ್ ಫಾಲೋಯಿಂಗ್ ಸಿಮ್ಟಮ್ಸ್. ಫಸ್ಟ್ ಸಿಮ್ಟಮ್ ಇಸ್ swollen tissues seen in face, around eyes and in legs. ಓಕೆ, ಸೊ ಏನಾಗುತ್ತೆ, ಫೇಸ್ ಮೇಲೆಲ್ಲ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಐಸ್ ಸುತ್ತ. ಓಕೆ, ಬಿಲೋ ದ ಐಸ್, ಅಬೋವ್ ದ ಐಸ್. ಓಕೆ, ಯು ವಿಲ್ ಸಿ ದ ಸ್ವೆಲ್ಲಿಂಗ್ ಆ್ಯಂಡ್ ಲೆಗ್ಸ್. ಯೂಶ್ವಲಿ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಕಾಲಿರುತ್ತಲ್ಲ ತುಂಬ ಉತ್ಕೊಳ್ಳುತ್ತೆ. ಓಕೆ, ದೇರ್ ಲೆಗ್ಸ್ ವಿಲ್ ಬಿ ಸ್ವೋಲನ್. ಆ್ಯಂಡ್ ಸೆಕೆಂಡ್ ಸಿಮ್ಟಮ್ ಇಸ್ ರಿಡಕ್ಷನ್ ಇನ್ ಯೂರಿನ್ ವಾಲ್ಯೂಮ್. ಓಕೆ, ಸೊ ತುಂಬ ಕಡಿಮೆ ಯೂರಿನ್, ಸೊ ದೇ ಗೋ ಫಾರ್ ಯೂರಿನೇಷನ್. ಓಕೆ, ವೆರಿ ಲೆಸ್ ಯೂರಿನ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಡಾರ್ಕ್ ಕಲರ್. ಓಕೆ, yellowish to orange ಕಲರ್ ಇರುತ್ತೆ. ಆ್ಯಂಡ್ ದೆನ್ ಹೈ ಬ್ಲಡ್ ಪ್ರೆಷರ್ ವಿಲ್ ಬಿ ದೇರ್, ಹೆಡ್ ಏಕ್ ವಿಲ್ ಬಿ ದೇರ್, ನಾಸಿಯಾ ಇಸ್ ಅಗೇನ್ ಏನಂತ ಹೇಳ್ತೀವಿ, ಟಯರ್ಡ್ನೆಸ್. ಓಕೆ, ಆ್ಯಂಡ್ ಡಿಫಿಕಲ್ಟಿ ಇನ್ ಸ್ಲೀಪಿಂಗ್ ಆ್ಯಂಡ್ ಆಲ್. ಆ್ಯಂಡ್ ದೆನ್ ಲಾಸ್ ಆಫ್ ಅಪಟೈಟ್. ಓಕೆ, ಅವ್ರಿಗೆ ಹೊಟ್ಟೆ ಹಸಿಯೋದಿಲ್ಲ, ಊಟ ತಿನ್ಬೇಕಂತ ಅನ್ಸೋದಿಲ್ಲ. ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್. ಆ್ಯಂಡ್ ದೆನ್ ಅಬ್ಡಾಮಿನಲ್ ಆ್ಯಂಡ್ ಜಾಯಿಂಟ್ ಪೇನ್ ಅಕ್ಕರ್ಸ್. ಮತ್ತು ಜಾಯಿಂಟ್ ಪೇನ್ ಮತ್ತು ಅಬ್ಡಾಮಿನಲ್ ಪೇನ್ ಆಗ್ತಿರುತ್ತೆ. ವೈ? ಬಿಕಾಸ್ ಅಕ್ಯುಮುಲೇಷನ್ ಆಫ್ ದಿಸ್ ಸಬ್ಸ್ಟೆನ್ಸಸ್ ವಿಲ್ ಬಿ ದೇರ್. ಇನ್ಫ್ಲಮೇಷನ್ ಆಗ್ತಿರೋದ್ರಿಂದ ನಿಮಗೆ ಇದೆಲ್ಲ ಸಿಮ್ಟಮ್ಸ್ ಆಗುತ್ತೆ. ದೆನ್ ಡಯಾಗ್ನೋಸಿಸ್ ಯಾವ ಥರ ಮಾಡ್ತೀರಾ? ವಾಟ್ ಈಸ್ ಡಯಾಗ್ನೋಸಿಸ್? ಹೌ ವಿಲ್ ಯು ಟೆಸ್ಟ್ ಮೆಡಿಕಲಿ ವೆದರ್ ದಟ್ ಪರ್ಸನ್ ಈಸ್ ಹ್ಯಾವಿಂಗ್ ದಟ್ ಪರ್ಟಿಕ್ಯುಲರ್ ಡಿಸೀಸ್ ಆರ್ ನಾಟ್? So first you will go for the urine test. Only one and important thing is urine test. So you will test the urine for the presence of protein. ಓಕೆ, ಸೊ ಪ್ರೋಟೀನ್ ಇನ್ ದ ಸೆನ್ಸ್ ಏನಾಗ್ತಿರುತ್ತೆ, ಇಲ್ಲಿ ಸಬ್ಸ್ಟೆನ್ಸಸ್ಸು ಸ್ಮಾಲ್ ಸಬ್ಸ್ಟೆನ್ಸಸ್ಸು ಇದು ಎಕ್ಸ್ಕ್ರೀಷನ್ ಆಗ್ತಿರಬೇಕು. ಆಗಲಿಲ್ಲ ಅಂತ ಹೇಳಿದರೆ ಅಮೈನೋ ಆ್ಯಸಿಡ್ಸ್ ಇರುತ್ತಲ್ಲ, ಅದು ಒಂದಕ್ಕೊಂದು ಜಾಯ್ನ್ ಆಗಿ ಪ್ರೋಟೀನ್ ಫಾರ್ಮ್ ಆಗ್ತಿರುತ್ತೆ. ಯಾವಾಗ ಅಲ್ಲಿ ನಿಮ್ಮ ಯೂರಿನಲ್ಲಿ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ, ಓಕೆ, ಸೊ ದಟ್ ಟೈಮ್ ದಿಸ್ ಇಂಡಿಕೇಟ್ಸ್ ದಟ್ ಯುವರ್ ಕಿಡ್ನಿ ಈಸ್ ನಾಟ್ ಫಿಲ್ಟರಿಂಗ್ ದ ಯೂರಿನ್ ಪ್ರಾಪರ್ಲಿ ಅಂತ. ಬ್ಲಡ್ನ ಮತ್ತು ಯೂರಿನ್ನ ಫಿಲ್ಟರ್ ಮಾಡ್ತಿಲ್ಲ ಪ್ರಾಪರಾಗಿ. ಆ್ಯಂಡ್ ದೆನ್ ಬ್ಲಡ್ ಸೆಲ್ಸ್. You will see if there are any blood cells. Okay, when there is infection, you will see the immune cells blood alli present irutte. Avaga nimge ee ಒಂದು disease ಐತೆ ಅಂತ ಗೊತ್ತಾಗುತ್ತೆ. Then urea, high levels of urea is present in the urine. Okay, next, treatment. How will you treat this disease? The person is treated with antibiotics against bacterial infection. Avaga antibiotic ಕೊಡ್ತಾರೆ. ಸ್ಟೆಫೈಲೋಕಾಕಸ್ ಇಂದ ಆಗೈತಾ, ಸ್ಟ್ರೆಪ್ಟೋಕಾಕಸ್ ಇಂದ ಆಗೈತಾ, ಅಥವಾ ನಿಮಗೆ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆಗೈತಾ ಅನ್ನೋದ್ರ ಮೇಲೆ they will give you the different dosage of the antibiotics. And then ketosis. It is a metabolic disorder caused due to excessive accumulation of ketone bodies in the blood. Ketone is our type of again a protein. So idu accumulation agodrinda enagutte nimge, so because of the accumulation of this in the blood, you'll get this particular disease. Okay, so causes is starvation. What is starvation? You are not having the food at a proper time. Okay, so ತಿಂಡಿ ಲೇಟ್ ಮಾಡೋದು. ಸೊ ಯು ಆರ್ ನಾಟ್ ಹ್ಯಾವಿಂಗ್ ಅ ಪ್ರಾಪರ್ ಫುಡ್ ಅಟ್ ಅ ಪ್ರಾಪರ್ ಟೈಮ್. ಮತ್ತು ಬ್ಯಾಲೆನ್ಸ್ ಡಯಟನ್ನು ನೀವು ತೊಗೊಂಡೇ ಇದ್ದಾಗ ಈ ಥರ ಆಗುತ್ತೆ. ದೆನ್ ಲೋ ಕಾರ್ಬೋಹೈಡ್ರೇಟ್ ಡಯಟ್.
ಕಾರ್ಬೋಹೈಡ್ರೇಟ್ ತುಂಬ ಕಡಿಮೆ ಇರುವಂಥ ಡಯಟನ್ನ ತಿನ್ನೋದು. ದೆನ್ ಹೈ ಫ್ಯಾಟ್ ಡಯಟ್ ಯೂಸ್ ಮಾಡಿದ್ರು ಕೂಡ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ದೆನ್ ಡಯಾಬಿಟಿಸ್, ದ ಪರ್ಸನ್ಸ್ ಹೂ ಆರ್ ಹ್ಯಾವಿಂಗ್ ಡಯಾಬಿಟೀಸ್ ಆರ್ ಮಚ್ ಪ್ರೋನ್ ಟು ದಿಸ್ ketosis. Okay, what are the symptoms of this particular ketosis? Here the fruity odor in the breath. Okay, when they breathe fruity odor ಇರುತ್ತೆ, ಸ್ವೀಟ್ odor ಥರ ಇರುತ್ತೆ. ದೆನ್ ಲಾಸ್ ಆಫ್ ವೇಟ್ ಇನ್ ಕೇಸ್ ಆಫ್ ಡಯಾಬಿಟಿಸ್ ಇರೋ ಪರ್ಸನ್ಗೆ ಈ ಒಂದು ಡಿಸೀಸ್ ಬಂದರೆ ತುಂಬ ಲಾಸ್ ಆಗುತ್ತೆ. ಸೊ ಡ್ರಾಸ್ಟಿಕ್ ಲಾಸ್ ಇನ್ ದ ವೇಟ್ ವಿಲ್ ಬಿ ಸೀನ್. ದೆನ್ ಪ್ರೆಸೆನ್ಸ್ ಆಫ್ ಕೀಟೋನ್ ಬಾಡೀಸ್ ಇನ್ ದ ಬ್ಲಡ್ ಆ್ಯಂಡ್ ದ ಯೂರಿನ್. Okay, so ketone bodies will be there in blood as well as in the urine. And then diagnosis, how will you diagnose that particular disease? Based on the symptoms and causes. Okay, and then treatment is carbohydrate diet has to be given. Much carbohydrate diet na kodbekagutte. If this carbohydrate diet has to be given to a person who is not having a diabetes. If the person is having a diabetes, then insulin injections are to be given to control the diabetes. Once diabetes is controlled, okay, then the kidney will function properly. Okay, so this is about the two different diseases. So we have started with the disorders, that is nephritis and ketosis. In that I told you what is nephritis, and I have told you about general three this one, uremia, accumulation of the urea in the blood which may lead to the kidney failure. Okay, and then renal calculi, stone or insoluble mass of crystallized salts are formed within the kidney. This is called as a kidney stone antanu kuda karitivi idina, renal calculi na. And glomerulonephritis and the inflammation of the glomerulus. Okay, nephritis is inflammation of nephrons in one or both the kidneys. There are two types, glomerulonephritis and pyelonephritis. Glomerulonephritis anta helidre inflammation of the glomeruli. It is caused due to bacterial infection. Pyelonephritis andre inflammation and injury to pelvis of the kidney. What is pelvis? It is the enlarged upper end of the ureter, and then it is caused due to the infection of urinary bladder and other area. Okay, causes infection as I told you, symptoms bere ella symptoms na illi helidini, diagnosis how you will do and what is the treatment. And then ketosis anta helidre, so it is the accumulation of the ketone bodies in the blood. Blood accumulation adre, then it will finally go and accumulate here in the kidney as well. Purification, blood purification ago time alli accumulation agutte. Okay, the causes and the symptoms you have studied. Okay, these are the three symptoms, and then diagnosis and treatment. This is about the disorders related to the excretory system. In the next part, I will be telling you about dialysis, the complete explanation about dialysis and kidney transplantation. Okay, so with this, I will be stopping this part. So thank you, students.